ಇನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಪ್ರಕರಣ ಸಂಬಂಧ ರೇಣುಕಾಸ್ವಾಮಿ ಅವರ ಮನೆಗೆ ನಟ ಪ್ರಥಮ್ ಅವರು ತೆರಳಿದ್ರು. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ನಟ ಪ್ರಥಮ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಯಾರ ಪರ ವಹಿಸಿಕೊಂಡು ನಾನು ಇಲ್ಲಿಗೆ ಬಂದಿಲ್ಲ, ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಬಂದಿದ್ದೀನಿ ಅಂತ ಪ್ರಥಮ್ ಇದೇ ವೇಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇನೇ ಅಂತಿಮ ಪರಿಹಾರ ಇತ್ತ, ಕಾನೂನು ಇರಲಿಲ್ಲ. ಇನ್ನು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟು ಟರ್ನು ಸಿಗ್ತಾ ಇದೆ. FSL ವರದಿ ಅಂದರೆ ವಿಧಿವಿಜ್ಞಾನದ ವರದಿಗಳು ಒಂದೊಂದಾಗಿಯೇ ಪೊಲೀಸರ ಕೈ ಸೇರ್ತಾ ಇದ್ದು ಇದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸ್ತಾ ಇದೆ. ಇದೀಗ 13 ಆರೋಪಿಗಳ CDR ಪೊಲೀಸರ ಕೈ ಸೇರಿದೆ. ಪವನ್, ರಾಘವೇಂದ್ರ, ಪವಿತ್ರ ಗೌಡ ನಿರಂತರವಾಗಿ ಫೋನ್ನಲ್ಲಿ ಮಾತನಾಡಿರೋದು ಈ ವರದಿಯ ಮೂಲಕ ಗೊತ್ತಾಗಿದೆ. ಪ್ರತಿ ವಿಷಯಕ್ಕೆ ಪವಿತ್ರ ಅಣತಿಯಂತೆ ಪವನ್, ರಾಘವೇಂದ್ರ ಕೆಲಸ ಮಾಡಿದ್ದಾರೆ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ. CDR ಅನಾಲಿಸಿಸ್ನಲ್ಲಿ ಈ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ನ ಮತ್ತೊಂದು ವಿಚಾರ ಇನ್ವೆಸ್ಟಿಗೇಷನ್ ವೇಳೆ ಬೆಳಕಿಗೆ ಬಂದಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದ ಕೊಲೆಯ ದಿನ ದರ್ಶನ್ಗೆ ಆಪ್ತರಾಗಿದ್ದ ಪ್ರಭಾವಿ ನಾಯಕರೊಬ್ಬರು ಎದುರಾಗಿದ್ರಂತೆ ಎನ್ನುವಂತಹ ವಿಚಾರ ಗೊತ್ತಾಗಿದೆ. ಆ ವ್ಯಕ್ತಿ ಬರ್ತಿದ್ದಂತೆ ಅಣ್ಣ ಅಣ್ಣ ಅಂಥೇಳಿ ನಟ ದರ್ಶನ್ ಕೈಯನ್ನು ಕುಲುಕಿದ್ರಂತೆ. ಹೆಂಗಿದ್ದೀರಾ ಅಂಥೇಳಿ ಕುಶಲೋಪರಿಯನ್ನು ಕೂಡ ವಿಚಾರಿಸಿ ಮತ್ತೆ ಸಿಗೋಣ ಅಂಥೇಳಿ ನಗುನಗುತ್ತಲೇ ಅಲ್ಲಿಂದ ತೆರಳಿದ್ರಂತೆ ದರ್ಶನ್. ಈಗ ಆ ವ್ಯಕ್ತಿಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಿಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಇವೆಲ್ಲವೂ ಕೂಡ ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸಬಹುದು ಅಂತ ಹೇಳಲಾಗ್ತಾ ಇದೆ.